ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾಯಕ. ನಾನಿವತ್ತು ಕನಗಿರಿಯಲ್ಲಿದ್ದೀನಿ. ಕನಗಿರಿಯಲ್ಲಿರ್ತಕ್ಕಂಥ ಅಚ್ಚಮ್ಮನ ಬಾವಿ ಅಂತ ಬಂದಿದ್ವಿ. ಇದು ಕನಗಿರಿಯಿಂದ ಒಂದು 2-3 ಕಿಲೋಮೀಟರ್ ದೂರ ಇರ್ತಕ್ಕಂಥದ್ದು. ಕನಗಿರಿಯ ನಾಯಕರು ಇಲ್ಲಿನ ನೀರಾವರಿ ಸೌಲಭ್ಯಕ್ಕೆ ಅನುಕೂಲ ಆಗಲಿ ಅಂತೇಳಿ 700 ಬಾವಿಗಳನ್ನು ತೆಗೆಸಿದ್ರು ಅಂತ ಹೇಳಿ ನಾವು ಇತಿಹಾಸದಲ್ಲಿ ಕಂಡುಬರುವಂಥದ್ದು. ನಮಗೆ ಭಾಳ ವಿಶೇಷ ಅನಿಸ್ತು. ಯಾಕಂದರೆ ಇದು ಎಲ್ಲ ಅವನತಿಯತ್ತ ಸಾಗ್ತಾ ಇದೆ. ನಾವು ಆಧುನಿಕತೆಗೆ ಒಳಗಾಗಿ ಕೇವಲ ಪಂಪ್ಸೆಟ್ಗಳನ್ನು ಅವಲಂಬಿಸಿದ್ವಿ. ಆದರೆ ಕನಗಿರಿ ನಾಯಕರು ಅವತ್ತೇನು ಕಟ್ಟಿಸೋದ್ರು ಅದನ್ನು ಉಳಿಸ್ಕೊಳ್ಳುವ ಪ್ರಯತ್ನವನ್ನು ನಾವು ಯಾರೂ ಮಾಡ್ತಾಯಿಲ್ಲ. ನಮ್ಮ ಕಿಷ್ಕಿಂದ ಯುವ ಚಾನಲ್ ಮುಖಾಂತರ ಇಲ್ಲೊಂದು ಸ್ವಚ್ಛತೆ ಮಾಡೋಣ ಅಂತೇಳಿ ನಮ್ಮ ಸ್ನೇಹಿತರೆಲ್ಲರೂ ಇವತ್ತು ಬಂದಿದ್ದೀವಿ ಇದನ್ನು ಸ್ಥಳ ವೀಕ್ಷಣೆಗೆ. ನಿಜಕ್ಕೂ ನೀವು ನೋಡ್ತಾ ಇರ್ಬೋದು, ಭಾಳಷ್ಟು ಸುಂದರವಾಗಿರ್ತಕ್ಕಂಥ ಬಾವಿ. ಇದಕ್ಕೇನು ನಾವು ಬೇರೆ ಏನು ಮಾಡೋದು ಬೇಕಾಗಿಲ್ಲ. ಇಲ್ಲಿರ್ತಕ್ಕಂಥ ಹೂಳನ್ನು ತೆಗೆದುಬಿಟ್ರೆ ಸಾಕು. ಇಲ್ಲಿ ಬಿದ್ದಿರ್ತಕ್ಕಂಥ ಆಮೇಲೆ ಮೇಲೆ ಬೆಳೆದಿರ್ತಕ್ಕಂಥ ಗಿಡ ಗಂಟೆಗಳನ್ನು ತೆಗೆದುಬಿಟ್ರೆ ಇದು ಮತ್ತೊಮ್ಮೆ ಕೃಷಿ ಯೋಗ್ಯವಾದ ನೀರನ್ನು ಉಳಿಸ್ಕೊಳ್ಳೋದಕ್ಕೆ ಸಹಾಯಕ ಆಗುತ್ತೆ. ಹಾಗೆ ನೀರಿನ ಅಂತರ್ಜಲ ಮಟ್ಟ ಹೆಚ್ಚಿಸೋದಕ್ಕೆ ಕೂಡ ಈ ಬಾವಿ ಸಾಕ್ಷಿ ಆಗುತ್ತೆ ಅನ್ನೋದಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ನೋಡೋಣ ಹಾಗೆ ನಿಮ್ಗೆ ಈ ಬಾವಿ ಹೇಗೆಲ್ಲ ಅವರ ಕಲಾ ನೈಪುಣ್ಯತೆಗೆ ಸಾಕ್ಷಿಯಾಗಿದೆ. ಇಲ್ಲಿ ಸಾಕಷ್ಟು ಚಿತ್ರಗಳಿದಾವೆ. ಮೀನಿನ ಚಿತ್ರ, ಆಮೇಲೆ ಬಾತುಕೋಳಿ ಚಿತ್ರ, ಅಲ್ಲಿ ಲಜ್ಜಾ ಗೌರಿ, ಆಮೇಲೆ ಈ ಭಾಗದಲ್ಲಿ ನೋಡ್ಬೋದು ನೀವು. ಕನಗಿರಿ ನಾಯಕರು ವೈಷ್ಣವ ಪಂಥದವರು ಆಗಿದ್ರು ಅನ್ನೋದಕ್ಕೆ ಶಂಖ ಚಕ್ರವನ್ನು ಮತ್ತು ತಿರುಪಾರತಿಯ ಮತ್ತು ಕನಕರಾಯನ ಆರಾಧಕರಾಗಿರೋದ್ರಿಂದ ಅವುಗಳ ನೆನಪಿಗಾಗಿ ಅಲ್ಲಿ ಅವುಗಳನ್ನು ಕೆತ್ತಿಸಿದ್ದಾರೆ. ಭಾಳಷ್ಟು ಸುಂದರವಾಗಿರ್ತಕ್ಕಂಥ ಬಾವಿ. ನಮಗೆ ಇದನ್ನು ನೋಡಿದ ಕೂಡ ನಮಗೆ ವೆಂಕಟಪತಿ ಬಾವಿನೇ ನೆನಪಾಗ್ತಾ ಇದೆ. ಯಾಕಂದರೆ ಅದು ಇವತ್ತು ಆಲ್ಮೋಸ್ಟ್ ಫೇಮಸ್ ಇನ್ನು ಕನಗಿರಿ. ಯಾಕಂದರೆ ಕನಗಿರಿ ಯಾರೇ ಬರಲಿ ಆ ಬಾವಿಯನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಥರದ್ದೇ ಬಾವಿಗಳು ಇವತ್ತು ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ಹೇಳೋಕ್ಕೆ ಹೆಸರಿಲ್ಲದಂತಾಗಿದೆ. ಇನ್ಯಾಕೆ ಇದು ಯಾವ ರೀತಿಯೆಲ್ಲ ನಿರ್ಮಾಣ ಇದೆ ಅಂತ ತೋರಿಸ್ತೀನಿ ಬನ್ನಿ. ನೀವು ನೋಡ್ತಿರ್ಬೋದು ಕೆಲವೊಂದಿಷ್ಟು ಅವಶೇಷಗಳು ಧರಾಶಾಹಿಯಾಗಿ ಬಿದ್ದಿರುವಂಥದ್ದು ಚಿತ್ರ. ಯಾಕಂದ್ರೆ ನೀರಿತ್ತು ಅನ್ನೋದಕ್ಕೆ ಮೀನುಗಳು ಮತ್ತು ಆಮೆಗಳ ಚಿತ್ರಗಳನ್ನ ಕೆತ್ತಾ ಇದ್ರು. ಇಲ್ಲೊಂದು ನೋಡ್ಬೋದು ನೀವು, ವಿಶೇಷವಾಗಿ 2 ಮೀನುಗಳು ಚುಂಬಿಸುವ ರೀತಿಯಲ್ಲಿ ಇದನ್ನ ನಿರ್ಮಾಣ ಮಾಡಿರುವಂಥದ್ದು. ಯಾಕಂದ್ರೆ ಪ್ರತಿಯೊಂದು ಕೇವಲ ಮನುಷ್ಯ ಮಾತ್ರ ಅಲ್ಲ, ಪ್ರಾಣಿ ಸಂಕುಲಕ್ಕೂ ಸಹಾಯಕ ಆಗುವಂಥ ರೀತಿ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ. ಈಗ ನೋಡ್ತಿರ್ಬೋದು ಇಲ್ಲಿ ನಾಗರ ಹಾವಿದೆ. ಸ್ಥಳೀಯರು ಹೇಳಿದ್ರು ಇಲ್ಲಿ ಹಾವಿದೆ ಸರ್, ಯಾಕಂದರೆ ರಕ್ಷಣೆಗೆ ಅದು ಬೇಕಾಗಿತ್ತು ಅವತ್ತಿಗೆ. ಅದು ಯಾವುದು ಇಲ್ಲ ಅಂದಿದ್ರೆ ಜನ ಏನಾದರೂ ಮಾಡಿಬಿಟ್ಟು ಆಗ್ತಿದ್ರು. ಯಾಕಂದರೆ ನಿಧಿ ಆಸೆಗೆ ನಮ್ಮನ್ನೇ ನಾವು ಹಾಳು ಮಾಡ್ಕೊಂಡವ್ರು ಅಂದರೆ ನಾವುಗಳು ಮಾತ್ರ. ಇಲ್ಲಿ ನೋಡ್ತಿರೋದು ಗಜಲಕ್ಷ್ಮಿ ಇದ್ದಾಳೆ, ಅದ್ರ ಮುಂದೆ ಒಂದು ಪುಷ್ಪ ಹೂವು ಇದೆ, ನಂತರ ನಾಗಶಿಲ್ಪ. ಇವತ್ತಿಗೂ ಕೂಡ ಎಷ್ಟು ಸುಂದರವಾಗಿ ನಿಜ ಇದೆ ಅನ್ನೋ ರೀತಿ ಕಾಣ್ತಾ ಇದೆ. ಹಾಗೆ ಇನ್ನೊಂದು ವಿಶೇಷ ಶಿಲ್ಪ ಅಂದರೆ ಇಲ್ಲಿ ಗರುಡ ಇದ್ದಾನೆ. ಗರುಡ ಅಂದರೆ ವೈಷ್ಣವನ ಹರಿಯ ಅಥವಾ ವಿಷ್ಣುವಿನ ವಾಹನ. ನೀವು ಗುಡಿಯಲ್ಲಿ ಗರ್ಭಗುಡಿಯಲ್ಲಿ ನೋಡ್ರಿ, ಅನಂತ ಶಯನ, ಭೂದೇವಿ, ಲಕ್ಷ್ಮಿ, ಬ್ರಹ್ಮ ಎಲ್ಲರೂ ಕೂಡ ವಿಷ್ಣುವಿನಲ್ಲಿದ್ದಾರೆ. ಭಾಳ ಖುಷಿ ಅನಿಸ್ತಾ ಇದೆ. ಈ ವಿಗ್ರಹ ಇನ್ನೂ ಉಳ್ಕೊಂಡಿದೆ. ಅದು ನಮ್ಮ ಸುದೈವ ಅಂತ ಹೇಳ್ಬೋದು. ಯಾಕಂದರೆ ಇವೆಲ್ಲ ಮುಂದಿನ ಪೀಳಿಗೆಗೆ ಉಳಿತೋ ಇಲ್ಲ ಅಂತಂದೇಳಿ ಸ್ವಲ್ಪ ಒಂದು ನೋವಿದೆ. ಇನ್ನಾದರೂ ಕೂಡ ಉಳಿಲಿ ಅಂತಂದೇಳಿ ನಾನು ಕೂಡ ಆಶಿಸ್ತೀನಿ. ಆ ಬದಿಯಲ್ಲಿ ಗರುಡ ಮತ್ತು ಈ ಬದಿಯಲ್ಲಿ ಆಂಜನೇಯ ಇದ್ದಾನೆ. ಹಾಗೆ ಇಲ್ಲಿ ಶಿವನ ಮೂರ್ತಿಯನ್ನು ಕೂಡ ಕೆತ್ತಿದ್ದಾರೆ, ನೀವು ನೋಡ್ತಿರ್ಬೋದು. ಹಾಗೆ ಮೇಲೆ ಗಣೇಶ ಇದ್ದಾನೆ. ಆಮೇಲೆ ಕೆಳಗಡೆ ಅಚ್ಚಮ್ಮ ದೇವಿ ಅನಿಸುತ್ತೆ ಈ ರಾಣಿ, ಈ ಕೆರೆಯನ್ನು ನಿರ್ಮಾಣ ಮಾಡಿದವಳು. ಆಕೆಯನ್ನು ಕೂಡ ನೆನಪು ಮಾಡೋ ರೀತಿ ಕೆತ್ತಿರುವಂಥದ್ದು. ನಿಜಕ್ಕೂ ಕೂಡ ನಾವಿವತ್ತು ಬಂದಿದ್ದೀವಿ, ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಈ ಥರದ ನಿರ್ಮಾಣಗಳನ್ನು ನಾವು ನೋಡ್ತಾ ಇದ್ದೀವಿ. ಮುಂದಿನ ಪೀಳಿಗೆಗೆ ಇದು ಯಾವುದು ಸಿಗುತ್ತೋ ಇಲ್ಲ ಅಂತ ಒಂದು ನೋವು ಕೂಡ ಇದೆ. ಇಲ್ಲೆಲ್ಲ ದೇವಸ್ಥಾನ ಕೂಡ ಇದ್ದಾವೆ, ನೀರು ಇದೆ, ಎಲ್ಲದಕ್ಕೂ ಕೂಡ ಬೇಕಾಗುವಂಥ ರೀತಿ ಇದನ್ನು ಕಟ್ಟಿದ್ದಾರೆ. ಇದು ನೆಲಮಟ್ಟದಿಂದ ಬಾವಿಯನ್ನು ತೋಡಿರುವಂಥದ್ದು. ಕೆಳಮಟ್ಟದಲ್ಲಿ ಇದನ್ನು ಮಾಡಿದ್ದಾರೆ. ಇದು ಮತ್ತೊಮ್ಮೆ ನೀರು ತುಂಬಿ ನಳನಳಿಸುವಂತಾಗಲಿ ಅಂತ ನಾವು ಕೂಡ ನಮ್ಮ ಕಿಷ್ಕಿಂದ ಯುವ ಚಾನಲ್ ಬಳದಿಂದ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಮಸ್ಕಾರ.